ವರ್ಷದಿಂದ ಹೋರಾಟ ಮಾಡ್ತಾ ಬಂದಿದ್ದೀವಿ. ನಿನ್ನೆ ಬಾಲಕೃಷ್ಣನವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು, ಇಲ್ಲಿ ಕುಮಾರಣ್ಣ ಕೃಪಾ ಪೋಷಿತ ನಾಟಕ ಮಂಡಳಿ ಮಹಿಳೆಯರು ಅಂತ. ನಾವು ಯಾವ ನಾಟಕ ಮಂಡಳಿಯವರು ಅಲ್ಲ ಅಣ್ಣ, ಯಾಕಂದ್ರೆ ನಾವು ಒಂದೇ ಮಂಡಳಿ, ಈ ರೈತ ಮಂಡಳಿ ಅಂತ ಒಂದಿದೆ, ಒಂದು ರೈತ ಶಕ್ತಿ ಅಂತ, ರೈತರಿಗೋಸ್ಕರ ನಾವು ರೈತರು ಕೂತಿದೀವಿ ಅಷ್ಟೇ. ಅವ್ರ ತರ ಈ ಪಕ್ಷದಿಂದ ಆ ಪಕ್ಷ, ಆ ಪಕ್ಷದಿಂದ ಈ ಪಕ್ಷ ಮಾಡಕ್ಕೆ ನಾವು ಯಾಕಣ್ಣ ನಾಟಕ ಆಡ್ಬೇಕು? ನಮಗೆ ಬೇಕಾದ್ರೆ 2 ಹೊತ್ತು ಊಟ ಬಟ್ಟೆ ನೆಮ್ಮದಿದೆ ಸಾಕು. ನಾವು ಅದು ನೆಮ್ಮದಿ ಸಿಕ್ಕಿದೆ, ನಮ್ಮ ಶಾಲೆಲ್ಲೇ ಇದೆ, ನಮ್ಮ ರೈತರಿಗಿದೆ. ಅವ್ರ ತರ ನಾವು ದುಡ್ಡು ಮಾಡ್ಬೇಕು ಇನ್ನೊಂದು ನಮ್ಗೆ ಯಾರಿಗೂ ಆಸೆ ಇಲ್ಲ. ದಯವಿಟ್ಟು ಈ ಮಾತನ್ನ ವಾಪಸ್ ತಗೋಬೇಕು. ಅದೇನಿದ್ರು ನಿಮ್ಮಂತವ್ರು ನಿಮ್ಗಿಂತ ನಾಟಕ ಮಾಡೋರು ಬೇರೆ ಇಲ್ಲ. ನಮ್ಮನ್ನ ಒಂದು ರೀತಿ ವಿರೋಧಿಗಳ ತರ ನೋಡ್ತಾ ಇದೀವಿ, ಪರ ಇರೋರ್ನ ನಮ್ಮ ಬೇಕಾದವ್ರ ತರ ನೋಡ್ತಾ ಇದೀವಿ. ದಯವಿಟ್ಟು ಹೇಳ್ತಾ ಇದೀವಿ, ಶಾಸಕರ ಮೇಲೆ ನಾವು ಬೇಕು, ಅವರು ಬೇಕು, ಜನಗಳು ಬೇಕು ಅಂತ ಅನ್ಬೇಕೆ ಹೊರತು ಮರದವ್ರು ಬೇಕು, ವಿರೋಧದವ್ರು ಬೇಕು ಅಂತ ನೀವು ವಿರೋಧ ಮಾಡಬೇಡಿ. ನಾವು ಯಾವ್ದೇ ರೀತಿ ಹೆಣ್ಮಕ್ಳಿಗೆ ನೀವು ತುಂಬಾ ಅವಮಾನ ಮಾಡಿದ್ದೀರಾ, ನೀವು ಒಂದು ಕ್ಷಮೆ ಕೇಳಲೇಬೇಕು. ದಯವಿಟ್ಟು ನಾವು ಕೇಳ್ಕೊತಾ ಇದೀವಿ, ಹೇಳ್ತಾ ಇದೀವಿ, ಎಚ್ಚರಿಕೆನೂ ಕೊಡ್ತಾ ಇದೀವಿ. ಇಷ್ಟಾದ್ರೂ ನಮ್ಮ ಶಾಂತಿನ ನೀವು ಕದಡ್ತಾ ಇದ್ದೀರಾ, ಇದಕ್ಕೆ ಕಾರಣ ನೀವೇ ಅಂತ ಹೇಳ್ತಾ ಇದೀವಿ. ನೇರವಾಗಿ ಬಾಲಕೃಷ್ಣ ಅವರು ಒಂದು ಹೇಳಿದ್ದಾರೆ, ನಾವು JDS ಪಕ್ಷದವ್ರದ್ದು ಸಾಲ ಹಾಕ ಬಂದಿಲ್ಲ, ನಮ್ಮ ರೈತರು ಸಾಲ ಹಾಕ ಬಂದಿರೋದು. ಅವ್ರು ಯಾವಾಗೂ JDS ಅವರು ಅಂತ ಹೇಳ್ಬೇಡಿ. ಅವ್ರು ಮತ್ತೆ ಕುಂಡ್ರಿತಿರೋರು ಕಾಂಗ್ರೆಸ್ ಪಕ್ಷದವ್ರ ಅಂತ ಅವ್ರು ಒಪ್ಕೋತಾವ್ರು. ಮತ್ತೆ ನಾವು JDS ಪಕ್ಷ ಅಲ್ಲ, ಅವ್ರಿಗೆ ಓಟ್ ಹಾಕಿದೀವಿ ನಾವು. ಅದು ನಾವು ಇಲ್ಲಿ ರಸ್ತೆ ತಡೆ ಮಾಡಿರೋದು ನಾವು ಮಹಿಳೆಯರು ಅಷ್ಟು ಕಷ್ಟಪಟ್ಟು ಹೋರಾಟ ಮಾಡಿ ನಾವು ಬಿದ್ದು ಎಲ್ಲ ಏಟ್ ಮಾಡ್ಕೊಂಡಿದೀವಿ. ಇಲ್ಲಿ ಕಾಲೆಲ್ಲ ಕೈಯೂ ಏಟ್ ಆಗೈತೆ, ಪೊಲೀಸರು ಹೇಳ್ತೀವಿ ಅಲ್ಲಿ ಏಟ್ ಮಾಡ್ಕೊಂಡಿದ್ರು. ಏನು ಬಣ್ಣದವರು ಅಂತ ಹೇಳ್ತಾರೆ, ಅಲ್ಲಿ ನಾಟಕದವ್ರು ಮಂಡಳಿಯರು ಅಂತ ಹೇಳ್ತಾರೆ. ಅಲ್ಲಿ ನಾವು ನಾಟಕದ ಅವ್ರು ಬಂದು ನಮ್ಮ ಹತ್ರ ಹೆಣ್ಮಕ್ಳ ಹತ್ರ ಕ್ಷಮೆ ಕೇಳಬೇಕು. ಯಾರು